ಇವತ್ತಿನ ಕಾರ್ಯಕ್ರಮ ಮೇಡಮ್? ನಮಗೂ ಅಷ್ಟೇ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನಿವತ್ತು PHMT ವಾರ್ಡ್ ಅಲ್ಲಿ ಪೀಣ್ಯ ನಾಗರಿಕ ಹಿತರಕ್ಷಣಾ ವೇದಿಕೆಯ ಹಾಗೂ MS ರಾಮಯ್ಯ ಆಸ್ಪತ್ರೆಯ ಸಹಯೋಗದೊಂದಿಗೆ ಒಂದು ಉಚಿತ ಬೃಹತ್ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ. HMT ವಾರ್ಡಿನ ಎಲ್ಲ ಸಮಸ್ತ ನಾಗರಿಕರು ಈ ಕಾರ್ಯಕ್ರಮದ ಅವಕಾಶವನ್ನ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಈ ಒಂದು ಶುಭ ದಿನ ಎಲ್ಲಾ ಭಾಗದಿಂದ HMT ವಾರ್ಡಿನ ಎಲ್ಲಾ ಭಾಗದಿಂದ ಎಲ್ಲ ಜನರು, ಬಡವರು, ಮಧ್ಯಮ ವರ್ಗದವರು ಈ ಒಂದು ಸದುಪಯೋಗವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಯಾಕಂದ್ರೆ ಇವತ್ತು ಎಲ್ಲಾ ಭಾಗದ ತಜ್ಞರು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಕಣ್ಣು, ಕಿವಿ, ಮೂಗು ಆಗಿರ್ಬೋದು, ಗಂಟಲು ಆಗಿರ್ಬೋದು, ಅಥವಾ ದೇಹದ ಯಾವುದೇ ಅಂಗಾಂಗಗಳಾಗಿರ್ಬೋದು, ಇವೆಲ್ಲದಕ್ಕೂ ಉತ್ತಮವಾದ ಒಂದು ಚಿಕಿತ್ಸೆ ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ರಿಗೂ ಉಚಿತವಾದಂತಹ ಒಂದು ಔಷಧಿಗಳನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಯಾರಿಗಾದರೂ ಒಂದು ಚಿಕಿತ್ಸೆಯ ಅವಕಾಶಗಳು ಇದ್ರೆ ಅವ್ರಿಗೆ ಇಮಿಡಿಯೇಟ್ ವೆಹಿಕಲ್ ಇದೆ, ಅವ್ರನ್ನ ಕರ್ಕೊಂಡೋಗಿ ಚಿಕಿತ್ಸೆಯನ್ನ ಮಾಡಿಸಿ ಅವ್ರಿಗೆ ಬೇಕಾದಂತಹ ಟ್ರೀಟ್ಮೆಂಟ್ ಗಳನ್ನ ಕೊಡಿಸುವಂತ ಒಂದು ನಿರ್ಧಾರವನ್ನ ಮಾಡಿದ್ದೀವಿ. ಇದರ ಜೊತೆಗೆ ಸಂಕಲ್ಪ ಪತ್ರಿಕೆಯಿಂದ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ. ಇಂಥ ಒಂದು ಶಿಬಿರದಲ್ಲಿ ವಾರ್ಡಿನ ಎಲ್ಲ ನಾಗರಿಕರು ಭಾಗವಹಿಸಿ, ಅದರಲ್ಲೂ ಯೂತ್ ಹೆಚ್ಚಾಗಿ ರಕ್ತವನ್ನ ನೀಡುವಂತರ ಮುಖೇನ ಒಬ್ಬ ಜೀವವನ್ನ ಉಳಿಸುವಂತಹ ಒಂದು ಅವಕಾಶವನ್ನ ನೀವೆಲ್ಲರೂ ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನೀವು ಸಾಕ್ಷಿ ಆಗ್ಬೇಕು ಅಂತ ನಾನ್ ಸಹ ಹೌದು ಸರ್. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಕಣ್ಣು, ಮೂಗು, ಗಂಟಲು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಸ್ತ್ರೀರೋಗ ತಜ್ಞರಾಗಿರ್ಬೋದು, ಥೈರಾಯ್ಡ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಜೊತೆಗೆ ಈ ಬೆನ್ನು ನೋವು, ಮೂಳೆಗಳ ಒಂದು ಪ್ರಾಬ್ಲಮ್ ಆಗಿರ್ಬೋದು, ನರಗಳ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಇವೆಲ್ಲದಕ್ಕೂ ಒಂದು ತಜ್ಞರ ಒಂದು ತಂಡ ಇಲ್ಲಿ ಬಂದಿದೆ. ಅದು ನಾವ್ ಹೇಳೋದಕ್ಕೂ ಒಂದು ಖುಷಿ ಆಗುತ್ತೆ. ಬೆಂಗಳೂರಿನ ಹೆಸರಾಂತ MS ರಾಮಯ್ಯ ಆಸ್ಪತ್ರೆಯ ತಜ್ಞರ ಒಂದು ತಂಡ ಇಲ್ಲಿ ಬಂದಿದ್ದಾರೆ. ಇವತ್ತು ನಮ್ ಜನರು ಹೋಗಿ ಆಸ್ಪತ್ರೆ ಒಳಗಡೆ ಹೋಗಿ ಅವರು ಟ್ರೀಟ್ಮೆಂಟ್ ಅನ್ನ ಮಾಡಿಸ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿಗಳ ವೆಚ್ಚ ಆಗುತ್ತೆ. ಅಂತದ್ದು ಇಲ್ಲಿ 1000 ರೂಪಾಯಿಗಳ ವೆಚ್ಚದಲ್ಲಿ ನಾವು ಅದನ್ನ ಮಾಡಿಸೋ ಒಂದು ಪ್ರಯತ್ನವನ್ನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನೀವೆಲ್ಲರೂ ಇದು ಅಂತ ಅವಕಾಶವನ್ನ ನೀವು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಈ ಒಂದು ಬೃಹತ್ ಆರೋಗ್ಯ ಶಿಬಿರಕ್ಕೆ ನಮ್ಮ ಈ ಕ್ಷೇತ್ರದ ಜನಪ್ರಿಯ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಅವರು ಹಾಗೂ ಹನುಮಂತರಾಯಪ್ಪ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಈ ಕ್ಷೇತ್ರದ ಎಲ್ಲ ಮುಖಂಡರು ಭಾಗವಹಿಸ್ತಾರೆ. ಬಂದು ನಮ್ಮ ವಾರ್ಡಿನ ಜನತೆಗೆ ಆಶೀರ್ವದಿಸ್ತಾರೆ. HMT ವಾರ್ಡಿನ 38ನ ಸಮಸ್ತ ನಾಗರಿಕರಿಗೂ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭವನ್ನ ಹಾರೈಸ್ತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಮ ಬಾಳು ಸಿಹಿಯಾಗಿರ್ಲಿ ಅಂತ ಖಂಡಿತ ಮಾಡ್ತಾರೆ. ಯಾಕಂದ್ರೆ ನಮ್ ಕಾಂಗ್ರೆಸ್ ಸರ್ಕಾರ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಜನರಿಗೆ 5 ಗ್ಯಾರಂಟಿಗಳನ್ನ ನೀಡುವಂತದ್ದಾಗಿರ್ಬೋದು, ಸಿದ್ದರಾಮಯ್ಯ ಅವರ ಈ ಒಂದು ಅವಧಿಯಲ್ಲಿ ಅನ್ನದಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಪಂಚವಾರ್ಷಿಕ ಯೋಜನೆಗಳನ್ನು ತಂದಿದ್ದಾರೆ ಜಾರಿಗೆ. ಇವೆಲ್ಲವೂ ಜನರಿಗೆ ಒಳ್ಳೇದಾಗ್ತಾ ಇದೆ. ಖಂಡಿತ ಅವರು ಅತಿ ಶೀಘ್ರದಲ್ಲೇ GB ನ ಚುನಾವಣೆಯನ್ನು ಮಾಡ್ತಾರೆ. ಇದರಿಂದ ಜನರಿಗೂ ಒಳ್ಳೇದಾಗಿದೆ. ಈ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ, ಅಭಿಪ್ರಾಯ ಮೇಡಮ್? ಹೌದು, ನಮ್ಮ DK ಶಿವಕುಮಾರ್ ಅಣ್ಣವರು ಮುಖ್ಯಮಂತ್ರಿ ಆಗ್ಲೇಬೇಕು. ಯಾಕೆ ಅಂದ್ರೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ತಳಮಟ್ಟಕ್ಕೆ ಹೋಗ್ಬಿಟ್ಟಿತ್ತು. KPCC ಅಧ್ಯಕ್ಷರಾದ್ಮೇಲೆ ಅವರ ಒಂದು ಶ್ರಮ ಯಾವ ರೀತಿ ಇತ್ತು ಅಂದ್ರೆ, ಇವತ್ತು 2023ರಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ನೇರವಾಗಿ DK ಶಿವಕುಮಾರ್ ಅಣ್ಣ ಅವರೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಾನು. ಅವರ ಶ್ರಮ, ಅವರ ಒಂದು ಹೋರಾಟ, ಅವರ ಒಂದು ಕಾಂಗ್ರೆಸ್ ಅಲ್ಲಿ ಇರೋಂಥ ಅವರ ಶಕ್ತಿ, ನಿಜಕ್ಕೂ ಅವ್ರೇನಾದ್ರೂ ಮಾಡಿದ್ದಾರೆ ಅಂದ್ರೆ ಅದು ಸಾರ್ಥಕ ಅಂತ ಅನ್ಸುತ್ತೆ. ಅಂತವರಿಗೆ ಜನಸೇವೆ ಮಾಡುವಂತಹ, ಈ ನಾಡಿನ ದೊರೆ ಆಗುವಂತಹ ಎಲ್ಲ ಸಂಪೂರ್ಣವಾದ ಲಕ್ಷಣಗಳಿದೆ. ಅಂತವರು
ಮುಖ್ಯಮಂತ್ರಿ ಆಗ್ಲೇಬೇಕು. ಯಾಕಂದ್ರೆ ನಿಷ್ಠೆ ಅನ್ನೋ ಒಂದು ಹೆಸರೇ ಶಿವಕುಮಾರಣ್ಣ ಅವರು. ಅವರಿಗೆ ದೇವರ ಆಶೀರ್ವಾದ, ಈ ಕರ್ನಾಟಕ ಜನತೆಯ ಆಶೀರ್ವಾದ, ಆದಷ್ಟು ಬೇಗ ಅವರು ಈ ನಾಡಿನ ಮುಖ್ಯಮಂತ್ರಿಯಾಗಿ ಈ ನಾಡನ್ನ ಆಳುವಂತಹ ಉತ್ತಮ ದೊರೆಯಾಗ್ಲಿ ಅಂತ ಹಾರೈಸ್ತೀನಿ. ಒಂದು ಕೀರ್ತಿ ಬರೋದು ಕೆಪಿಸಿಸಿ ಅಧ್ಯಕ್ಷರಿಗೆ, ಆದ್ರೆ ಇತರ ಪಕ್ಷಗಳು ಇಡೀ ಶಾಪ ಆಗ್ತಾವ್ರೆ. ಇಲ್ಲ, ಡಿ ಕೆ ಶಿವಕುಮಾರಣ್ಣವರು ಅಧ್ಯಕ್ಷರಾದ್ಮೇಲೆ, ಉಪಮುಖ್ಯಮಂತ್ರಿಗಳಾದ್ಮೇಲೆ ಬಹಳ ಒಳ್ಳೆ ಬೆಂಗಳೂರಿನ ನಾಡಿನ ಕಟ್ಟಿದಂತ ಕೆಂಪೇಗೌಡರು ಬೆಂಗಳೂರನ್ನ ಒಂದು ದೂರದೃಷ್ಟಿಯನ್ನಾಗಿಟ್ಟುಕೊಂಡು ಆ ಕಾಲದಲ್ಲೇ ಅವರು ಇಂಥ ಒಂದು ಜನರಿಗೆ ಅಪಾರವಾದ ಒಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ಡಿ ಕೆ ಶಿವಕುಮಾರಣ್ಣ ಅವರು ಅಧ್ಯಕ್ಷ ಆದ್ಮೇಲೆ, ಉಪಮುಖ್ಯಮಂತ್ರಿಗಳಾದ್ಮೇಲೆ BBMP ಇದ್ದದನ್ನ GBA ಮಾಡಿ ಎಲ್ಲ ಸಂಪೂರ್ಣ ಬೆಂಗಳೂರಿನ ನಾಗರಿಕರಿಗೆ ಒಂದು ಒಳ್ಳೇದಾಗ್ಲಿ, ಎಲ್ರಿಗೂ ಪಕ್ಷದ ನಾಯಕರುಗಳಿಗೆ ಒಳ್ಳೇದಾಗ್ಲಿ, ನಿಷ್ಠಾವಂತರಿಗೆ ಎಲ್ರಿಗೂ ಅವಕಾಶ ಇದು ಸಿಗ್ಲಿ. ಯಾಕಂದ್ರೆ ಇವತ್ತೆಲ್ಲೋ ಒಬ್ರೇ ಕಮಿಷನರ್ ಆಗಿ, ಒಬ್ರೇ ಆಯುಕ್ತರಾಗಿ, ಎಲ್ಲಾ ಭಾಗದಲ್ಲೂ ಒಬ್ರೇ ಮೇಯರ್ ಆಗಿ ಈ ಬೆಂಗಳೂರಿನನ್ನ ಆಳೋದಕ್ಕಾಗಲ್ಲ. ಹಾಗಾಗಿ ಅಲ್ಲಲ್ಲಿ ಒಂದು 5 ಪಾಲಿಕೆಗಳನ್ನ ಮಾಡಿ ಜನರಿಗೆ ಸುಲಭವಾಗುವಂತಹ ನಿಟ್ಟಿನಲ್ಲಿ ಬಹಳ ಹತ್ತಿರವಾಗಿ ಅವ್ರಿಗೆ ಏನೇನು ಅನುಕೂಲಗಳು ಸರ್ಕಾರದಿಂದ ಹಾಗೂ GBA ಇಂದ ದೊರಕಬೇಕು ಅನ್ನೋದಿದೆಯಾ, ಆ ನಿಟ್ಟಿನಲ್ಲಿ ಅವರು ಇದನ್ನ ಮಾಡಿರೋದು ನಿಜಕ್ಕೂ ಅದನ್ನ ನಾವೆಲ್ಲರೂ ಒಪ್ಕೊಳ್ತೀವಿ, ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತೀವಿ. ಅಪೋಸಿಷನ್ ಪಾರ್ಟಿ ಅಂದ ಮೇಲೆ ಸರ್ಕಾರ ಯಾವ್ದು ಮಾಡಿದ್ರು ಅವರು ಒಪ್ಪದೇ ಇಲ್ಲ ಬಿಡಿ. ಯಾಕಂದ್ರೆ ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ GBA ಆಗಿರ್ಬೋದು, ಇದನ್ನ ಯಾವ್ದನ್ನೇ ಮಾಡಿದ್ರು ಅವರು ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಕಾರಣ ಅವರು ಆಪೋಸಿಷನ್ ಸ್ಥಾನದಲ್ಲಿದ್ದಾರೆ, ಅವರು ತೆಗಿಲೇಬೇಕು, ನಮ್ಮನ್ನ ಅವರು ಹೊಗಳೋದಕ್ಕೆ ಆಗೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರು ಆ ತರ ಹೇಳಿದ್ದಾರೆ ಅಷ್ಟೇ. ಧನ್ಯವಾದ.